ಬಟ್ ಇನ್ನೊಂದು ಕೇಳ್ಪಟ್ಟೆ ಮ್ಯಾಮ್, ಇಷ್ಟೊಂದು ಬ್ಯುಸಿ ಶೆಡ್ಯೂಲ್ ಅಲ್ಲೂ ಸಹಿತ ನೀವು ಎಲ್ಲ ಕಮೆಂಟ್ಸ್ ಗಳಿಗೆ ರಿಪ್ಲೈ ಮಾಡ್ತೀರಾ ಅಂತ. ಸೊ ಇದ್ರ ಬಗ್ಗೆ ಹೇಳ್ಬೋದು. ಹೌದು, ಬಿಕಾಸ್ ನಮ್ಗೆ ಇವಾಗ ತಾನೇ ನಾನು ಹೇಳ್ದೆ ಫೋನ್ ಇಸ್ಕೊಂಡಾಗ ಇರೋ ನಮ್ ಮ್ಯಾನೇಜರ್ ಇಲ್ಲ ನಮ್ಗೆ, ನಾವಿಬ್ರೇ ನೋಡ್ಕೊಳ್ಳೋದೆಲ್ಲ. ಸೊ ಮನೆಯಿಂದ ಹಿಡ್ದು ಕೆಲಸ ಕಾಲ್ಸ್ ಇಂದ ಹಿಡ್ದು ಮೇಲ್ಸ್ ಇಂದ ಹಿಡ್ದು ನಮ್ ಫ್ಯಾನ್ಸ್ ಕಮೆಂಟ್ಸ್ ಮಾಡೋ ರಿಪ್ಲೈ ಮಾಡೋದಾಗ್ಲಿ, ಐ ಥಿಂಕ್ ಎವ್ರಿಥಿಂಗ್ ಇದು ಹೇಳ್ಬೇಕಾದ್ರೆ ಎಷ್ಟು ಬ್ಯುಸಿ ಇದ್ದು ಎಲ್ಲಾ ಕಮೆಂಟ್ ಗಳಿಗೆ ರಿಪ್ಲೈ ಇಲ್ಲ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಮಾಡ್ಬೇಕು. ನಮ್ ಬರ್ತ್ಡೇ ದಿನ ನನ್ಗೆ ಆಕ್ಚುಲಿ ಕೌಂಟ್ ಇಲ್ಲ ಎಷ್ಟು ಅಂತ, ಎಲ್ಲಾ ಸ್ಟೋರೀಸ್ ನಾವು ಇಬ್ರು ರೀಪೋಸ್ಟ್ ಮಾಡಿ. ಐ ಥಿಂಕ್ ಈ ಸಲ 200+ ಟ್ಯಾಗ್ಸ್ ನೋಡಿ. ಆಮೇಲೆ ನೀವು ಬರ್ಡೇ ಅಂದಿದ್ದಕ್ಕೆ ನನಗೆ ನೆನಪಾಯ್ತು, ನೀವು ಆಕ್ಚುಲಿ ನೀವು ಹುಟ್ಟಿದ್ದು ಮಂಗಳೂರು ನರ್ಸಿಂಗ್ ಹೋಮ್ ಅಲ್ಲ ಅಥವಾ ಟ್ವಿನ್ಸ್ ಹಾಸ್ಪಿಟಲ್ ಏನ್ ಕತೆ ಅಂತ? 12 ಜನ ಟ್ವಿನ್ಸ್ ಹುಟ್ಟಿದ್ರು ಅಂತಲ್ಲ, ಹೆಂಗೆ ಅದು? ಸೊ ಮಂಗಳೂರು ನರ್ಸಿಂಗ್ ಹೋಮ್ ಅಲ್ಲಿ ನಾವು ಹುಟ್ಟಿದ್ದು. ನಾವು ಹುಟ್ಟಿದ ದಿನ ನಮ್ಗೆ ಆಕ್ಚುಲಿ ಗೊತ್ತಿರ್ಲಿಲ್ಲ, ನಾವು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದೀವಿ. ಸೊ ಅಲ್ಲಿ ನಾವು ಅಮ್ಮನ ಹತ್ರ ಮಾತಾಡ್ಬೇಕಾದ್ರೆ ನಮ್ಗೆ ಗೊತ್ತಾಗಿದ್ದು ಸೇಮ್ ಡೇ 100 ಪೇರ್ ಆಫ್ ಟ್ವಿನ್ಸ್ ಹುಟ್ಟಿದ್ರು. ಸೊ ಏನಾಗಿತ್ತಂತಂದ್ರೆ ಇಡೀ ಹಾಸ್ಪಿಟಲ್ ಅಲ್ಲಿ ಜನರಿಗೆ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಪ್ರತಿಯೊಬ್ರು ಟ್ವಿನ್ಸ್ ನೋಡಕ್ಕೆ ಜನ ಬಂದಿದ್ದಾರೆ ಅಂತೆ, ಅಂದ್ರೆ ರೂಮ್ಗಳಿಗೆ. ಸೊ ನಾವು ಹುಡ್ದಾಗ್ಲೂ ನಮ್ಮನ್ನು ನೋಡಕ್ ಬಂದಿದ್ದಾರೆ ಜನ. ಸೊ ಮೊನ್ನೆ ತಾನೇ ಒಂದ್ ಸ್ವಲ್ಪ ದಿನ ಮುಂಚೆ ನನ್ನ ಫ್ರೆಂಡ್ಸ್ಗೆ ಹೇಳ್ತಾ ಇದ್ದೆ, ಅವ್ರು ಹೇಳ್ತಿದ್ರು ಚಿಕ್ಕ ವಯಸ್ಸಲ್ಲೇ ನಿಮ್ಗೆ ಫ್ಯಾನ್ಸ್ ಆಗಿದ್ರಾ ಅಂತ. ಲೈಫ್ ಹೇಗ್ ನೋಡಿ ಒಂದು ಸರ್ಕಲ್ ಅಂತ ನಾವು ಹೇಳ್ತೀವಲ್ಲ, ನನ್ಗೆ ಆಕ್ಚುಲಿ ನನ್ನ ಫ್ರೆಂಡ್ಸ್ ಹತ್ರ ಮೊನ್ನೆ ಡಿಸ್ಕಸ್ ಮಾಡಿದಾಗ ನಾನು ಅನ್ಕೊಂಡೆ, ಹೌದಲ್ವಾ ಚಿಕ್ಕ ವಯಸ್ಸಲ್ಲಿ ಇಷ್ಟೊಂದು ಅಟೆನ್ಷನ್ ಸಿಕ್ಕಿದ್ಯಾ, ನಮ್ಗೆ ಗೊತ್ತಿರ್ಲಿಲ್ಲ ನಾವು ಸಿನಿಮಾಗೆ ಬರ್ತೀವಿ ಅಂತ. ಬಟ್ ಅದು ನಮ್ಮ ಅಮ್ಮಗೂ ಗೊತ್ತಿರ್ಲಿಲ್ಲ, ಶಿ ವಾಸ್ ಕ್ಯಾರಿಂಗ್ ಟ್ವಿನ್ಸ್ ಅಂತ ಹೇಳ್ಬಿಟ್ಟು. ಇಟ್ ವಾಸ್ ಅ ಸರ್ಪ್ರೈಸ್ ಫಾರ್ ಹರ್ ಆಲ್ಸೋ. ನಾನೊಂದು ಸರ್ಪ್ರೈಸ್ ಪ್ಯಾಕೇಜ್. ಸೊ ಅಮ್ಮ ಗೊತ್ತಿರ್ಲಿಲ್ಲ ಟ್ವಿನ್ಸ್ ಅಂತ. ಸೊ ಅದ್ವಿತಿ ಹುಟ್ಟಾದ್ಮೇಲೆ ಇನ್ನೊಬ್ರು ಇದಾರೆ ಅಂದ್ರೆ ಆಕ್ಚುಲಿ ಡಾಕ್ಟರ್ಗೂ ಗೊತ್ತಿರ್ಲಿಲ್ಲ. ತುಂಬಾ ಎಂಬಾರಸ್ಡ್ ಫೀಲ್ ಆಗಿದ್ರಂತೆ. ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿಗೆ ಸೆಲೆಕ್ಟ್ ಆಗೋಕ್ಕಿಂತ ಮುಂಚೆ ನಿಮ್ಗೆ ಯಾರು ಇಂಡಸ್ಟ್ರಿಗೆ ಇದು ಮಾಡಿದ್ರು? ಇಲ್ಲ, ಯಾರು ಮಾಡಿಲ್ಲ. ನಮ್ಗೆ ಇಬ್ರಿಗೆ ಇಂಟ್ರೆಸ್ಟ್ ಇರ್ಲಿಲ್ಲ ಆಕ್ಚುಲಿ. ವೆರಿ ಇಂಟ್ರೆಸ್ಟ್ ಇಲ್ದೇನೆ ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ರು. ಇಂಟ್ರೆಸ್ಟ್ ಕೊಟ್ಟು ಇನ್ನೂ ಎಷ್ಟು ಚೆನ್ನಾಗಿ ಆಕ್ಟ್ ಇಲ್ಲ. ನಾವು ವಿ ಹ್ಯಾವ್ ಡನ್ ಲೈಕ್ 5 ರಿಯಾಲಿಟಿ ಶೋಸ್ ಆಯ್ತಾ, ಡಾನ್ಸ್ ರಿಯಾಲಿಟಿ ಶೋಸ್. ಅವ್ರು 5 ಮಾಡಿದ್ದಾರೆ, ಬಟ್ ಇಬ್ರು ಜೊತೆಗೆ 5 ರಿಯಾಲಿಟಿ ಶೋ ಜೊತೆಗೆ ಮಾಡಿದ್ರೆ. ಅದು ಫಸ್ಟ್ ಡಾನ್ಸ್ ಕರ್ನಾಟಕ ಡಾನ್ಸ್ ಸೀಸನ್ 1, ಅದು 2010 ಅಲ್ಲಿ. ಅವಾಗಿಂದ ನಾವು ಡಾನ್ಸರ್ಸ್ ಆಗಿದ್ವಿ ಪ್ರೊಫೆಷನಲಿ. ಬಟ್ ಸಿನಿಮಾ ಅನ್ನೋದು ಲಿಸ್ಟ್ ಅಲ್ಲಿ ಬಿಡಿ, ಇಲ್ಲ ಅದು ಲಿಸ್ಟ್ ಇದ್ ಕೆಳಗಡೆ ಕೂಡ ಇರ್ಲಿಲ್ಲ. ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ರಿ. ನಾವು ಇಬ್ರು ಆಕ್ಚುಲಿ ಬೆಂಗಳೂರು ಬಂದಿರೋ ರೀಸನೇ ಬೇರೆ ಆಯ್ತಾ. ನಾವು ಬಂದಿದ್ದು IAS ಮಾಡಕ್ಕೆ ಅಂತ. ಇನ್ಫ್ಯಾಕ್ಟ್ ನಾವು ಇಬ್ರು ಪ್ರಿಲಿಮ್ಸ್ ಕೂಡ ಬರ್ದಿದೀವಿ. ನಮ್ಮ ಇಬ್ರದ್ದು ಏಮ್ ಇದ್ದಿದ್ದು ಇಷ್ಟೇ, IAS ಆಫೀಸರ್ ಆಗ್ಬೇಕು ಅಂತ. ಸೊ HR ಕೆಲಸ ಮಾಡ್ತಿದ್ವಿ ಇಬ್ರು. ಆಬ್ವಿಯಸ್ಲಿ ಎಕ್ಸಾಮ್ಸ್ ಬರೆಯುವಾಗ IAS ನ ಫಸ್ಟ್ ಪ್ರಿಲಿಮ್ಸ್ ಅಲ್ಲಿ ಪಾಸ್ ಆಗಕ್ಕೆ ಸಾಧ್ಯನೇ ಇಲ್ಲ. ಸೊ ಎರಡೂ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಬೆಂಗಳೂರು ಬಂದಿದ್ದು. ಅಂಡ್ ನೆಕ್ಸ್ಟ್ ಐ ಥಿಂಕ್ ನಾವು ಕಾಲೇಜಲ್ಲಿ ಇರ್ಬೇಕಾದ್ರೆ ಕೋಟಿ ಚೆನ್ನಯ ನನ್ಗೆ ಗೊತ್ತಿಲ್ಲ, ಡ್ರಾಮಾ ಮಾಡಿದ್ವಿ, ಜನರಿಗೆ ಗೊತ್ತಿದೆ. ಸೊ ಕೋಟಿ ಚೆನ್ನಯ ಅಂದ್ರೆ ವೀರರು ಅವರು ನಮ್ಮ ಊರ ಕಡೆ, ನಮ್ಮ ಕೋಸ್ಟಲ್ ಅಲ್ಲಿ ಸಂಗೊಳ್ಳಿ ರಾಯಣ್ಣ ಅವರೆಲ್ಲ ಇರ್ತಾರಲ್ಲ ಆ ತರ. ಅಂಡ್ ವೆರಿ ಪವರ್ಫುಲ್ ಇದು ಟ್ವಿನ್ಸ್ ಅವರು. ಸೊ ಅಲ್ಲಿದು ಒಂದು ಡ್ರಾಮಾ ಸ್ಕೂಲ್ ಸರ್ ಅಂದ್ರು, ಒಂದ್ ಮಿಡ್ ಏಜ್ಗೆ ನಮ್ಗೆ ನೀವು ಬೇಕಿತ್ತು ಸ್ಟಾರ್ಟ್ ಆಗೋದು ಇದ್ರಲ್ಲಿ ಡ್ರಾಮಾ. ಸೊ ನಾವು ಚಿಕ್ಕ ವಯಸ್ಸಲ್ಲಿ ಚಿಕ್ಕದಿದ್ವಿ ಅಲ್ಲ. ಸೊ ಅವ್ರು ಅಂದ್ರು ಹುಡುಗ ವೇಷ, ಬಟ್ ಇಬ್ರು ಬೇಕು ನಮ್ಗೆ, ಟ್ವಿನ್ಸ್ ಬೇಕು, ಸೇಮ್ ಇರ್ಬೇಕು ಅಂತ. ಸೊ ಹಾಗಾಗಿ ಬಣ್ಣ ಹಚ್ಚಿದ್ದು ಫಸ್ಟ್ ಅಂದ್ರೆ ಅದಕ್ಕೆ. ಬಟ್ ಇಂಟ್ರೆಸ್ಟ್ ಇರ್ಲಿಲ್ಲ. ಇನ್ಫ್ಯಾಕ್ಟ್ ರಾಮಾಚಾರಿಗೆ ಐ ಥಿಂಕ್ ಫಸ್ಟ್ ಫೇಸ್ಬುಕ್ ಅಲ್ಲಿ ದೀಪಕ್ ಶೆಟ್ಟಿ ಅಪ್ರೋಚ್ ಮಾಡಿದ್ರು. ನಾನು ಅದನ್ನ ನೋಡ್ಬಿಟ್ಟು ಇಗ್ನೋರ್ ಮಾಡಿದೆ. ಸೊ ಐ ಥಿಂಕ್ ಅಲ್ಲೂ ನಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಏನಂದ್ರೆ, ಯಾವುದೇ ಒಂದು ಆಪರ್ಚುನಿಟಿ ಬಂದ್ರೆ ನಾವು ಅಷ್ಟು ಸಲೀಸಾಗಿ ತಗೋಬಾರ್ದು ಲೈಫಲ್ಲಿ. ಬಿಕಾಸ್ ನಮ್ಗೆ ಅವ್ರು ಎಷ್ಟು ಎಕ್ಸ್ಪ್ಲೇನ್ ಮಾಡಿದ್ರು ಆಯ್ತಾ, ಲೈಕ್ ಇಟ್ಸ್ ಜಯಣ್ಣ ಭೋಗೇಂದ್ರ ಫಿಲ್ಮ್, ರಾಕಿಂಗ್ ಸ್ಟಾರ್ ಯಶ್, ರಾಧಿಕಾ ಪಂಡಿತ್ ಅಂತೆಲ್ಲ ಹೇಳಿದ್ರು. ನಮಗ್ ಬೇಡ ಗುರು, ನಮ್ಗೆ ಯಾಕೆ ನೀವು ತಲೆ ಲಿಟ್ರಲಿ ದಿಸ್ ಇಸ್ ಫ್ರಾಂಕ್ ಇದು ಅವ್ರಿಗೂ ಗೊತ್ತು. ನಾವು ಅವ್ರಿಗೆ ನಮ್ಗೆ ಇಂಟ್ರೆಸ್ಟ್ ಇಲ್ಲ, ನೀವ್ ಯಾಕೆ ನಮ್ ಫೋರ್ಸ್ ಮಾಡಿದೀರಾ ಅಂತ. ವಾಪಸ್ ಇನ್ನೊಬ್ರು ಮೆಸೇಜ್ ಮಾಡಿದ್ರು, ನಿಧಿ ಅಂತ ಅವ್ರು ಮೆಸೇಜ್ ಮಾಡಿದ್ರು. ನಾನೇ ಅನ್ಕೊಂಡೆ ಇದೇನೋ ಸಿಂಕ್ ಆಗ್ತಿದೆಲ್ಲ ಎರಡು ಲೈಕ್ ಒಬ್ರು. ಬಿಕಾಸ್ ಒಂದು ಪೋಸ್ಟ್ ಹಾಕಿದ್ರು ಅವರು, ಲುಕಿಂಗ್ ಫಾರ್ ಐಡೆಂಟಿಕಲ್ ಟ್ವಿನ್ಸ್ ಫಾರ್ ಅ ಬಿಗ್ ಬ್ಯಾನರ್ ವಿತ್ ರಾಕಿಂಗ್ ಸ್ಟಾರ್ ಯಶ್ ಅಂಡ್ ರಾಧಿಕಾ ಪಂಡಿತ್ ಅಂತ. ಸೊ ಅದನ್ನೇ ಕಳಿಸಿದ್ರು ತುಂಬಾ ಜನ ನಮ್ಗೆ. ಬಟ್ ಅದನ್ನ ನಾವು ನೋಡೇ ಇಲ್ಲ, ನಮ್ಗೆ ಇಷ್ಟನೇ ಇಲ್ಲ ಅಂತ. ನಿಜ ಹೇಳ್ಬೇಕಾದ್ರೆ 1 ವಾರ ನನ್ಗೆ ಕಾಲ್ ಮಾಡಿದ್ದಾರೆ, 1 ವಾರ ಕನ್ವಿನ್ಸ್ ಮಾಡಿ. ಇಂಟ್ರೆಸ್ಟ್ ಇರಲಿಲ್ಲ. ಇವಾಗ ಯಶ್ ಅವರು ಬೆಳೆದಿದ್ದಾರೆ. ಇವತ್ತಲ್ಲ ದ ಡೇ ಅವ್ರನ್ನ ನಾವ್ ನೋಡಿದ್ವಿ ಇಬ್ರು, ನಮ್ ಮೈಂಡ್ ಚೇಂಜ್ ಆಗಿದ್ದೆ ಅವತ್ತು. ನಾವ್ ಹಿಂಗ್ ನೋಡ್ಬಿಟ್ಟು
ಯಾರಿದು ಇಷ್ಟು ಹ್ಯಾಂಡ್ಸಮ್ ಹೀರೋ ಲೈಕ್ ನಮ್ಗೆ ರಾಧಿಕಾ ಬಗ್ಗೆ ತುಂಬಾ ಗೊತ್ತಿತ್ತು ನಮ್ಗೆ. ಯಶ್ ಬಗ್ಗೆ ನಾವ್ ಯಾವ್ದು ಸಿನಿಮಾ ಆಕ್ಚುಲಿ ನೋಡಿರ್ಲಿಲ್ಲ. ಬಿಕಾಸ್ ಆಕ್ಟಿಂಗ್ ಅಲ್ಲಿ ನಮ್ಗೆ ಸಿನಿಮಾ ಯಾವ್ದು ಇಷ್ಟ ಇತ್ತು ಅಂದ್ರೆ ಹಳೆ ಕಾಲದ್ದು ಅನಂತ್ ಸರ್ದು, ವಿಷ್ಣುವರ್ಧನ್ ಸರ್ದು ನಾವು ಜಾಸ್ತಿ ನೋಡ್ತಿದ್ದು ಹಳೆ ಕಾಲ ಸಿನಿಮಾ. ಅಂಡ್ ಮಂಗ್ಳೂರ್ ಅವರು ನಿಮ್ಗೆ ಗೊತ್ತಿರುತ್ತೆ, ನಾವು ಕಂಪ್ಯಾರಿಟಿವ್ಲಿ ತುಳು ಸಿನಿಮಾಗಳನ್ನ ಜಾಸ್ತಿ ಆದ್ಯತೆ ಕೊಡೋದು. ಅಂಡ್ ಟು ಬಿ ವೆರಿ ಆನೆಸ್ಟ್, ನಾವೀಗ ಆಕ್ಟಿಂಗ್ ಮಾಡ್ಬೇಕು ಅಂತ ಆಸೆ ಪಟ್ರೆ ನಾವೆಲ್ಲ ರಿಸರ್ಚ್ ಮಾಡಿರ್ತೀವಿ, ಸಿನಿಮಾಗಳು ನೋಡಿರ್ತೀವಿ. ನಾವಿಬ್ರು ಮಾಡ್ತಿದ್ದಿದ್ದೆ IAS ಗೂ ಸಿನಿಮಾಗೂ ಲೈಕ್ ಸಂಬಂಧನೇ ಇಲ್ಲ. ಬಟ್ ಇವಾಗ ಅವೇ ಸಿನಿಮಾನ ಎಜುಕೇಶನ್ ಐ ಥಿಂಕ್ ವಿ ಆರ್ MBA ಗ್ರಾಜುಯೇಟ್, ಎಜುಕೇಶನ್ MBA ಮಾಡಿದೀವಿ. ಏನಂದ್ರೆ ಏನೂ ಆಗಿಲ್ಲ ಅಂದ್ರು ಏನಾದ್ರೂ ಒಂದ್ ಮಾಡಕ್ಕೆ ಎಜುಕೇಶನ್ ಆದ್ರೂ ಇದೆ ನಮ್ಮ ಹತ್ರ. ಇನ್ನು ಬಟ್ ಪೆನ್ ಇಟ್ಕೊಂಡು ಬರೀ ಆಟೋಗ್ರಾಫ್ ಬರಿತೀವಿ. ಬಟ್ ಐ ಥಿಂಕ್ ಎಕ್ಸಾಮ್ ಬರೆಯಲ್ಲ. ಬಟ್ ಹೇಳಲೇಬೇಕು, ಐ ಥಿಂಕ್ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಸಿನಿಮಾ ಇದೆಯಲ್ಲ, ಅದು ಸಪೋರ್ಟಿಂಗ್ ಆರ್ಟಿಸ್ಟ್ ಆಗಿ ತುಂಬಾ ಜನ ಬರ್ತಾರೆ. ಬಟ್ ಇವತ್ತು ಮೊನ್ನೆ 25th ಡಿಸೆಂಬರ್ಗೆ 11 ವರ್ಷ ಆಯ್ತು ಸಿನಿಮಾ ಬಂದು. ಇವತ್ತಿಗೂ ನಾವು ಹೈದರಾಬಾದ್ ಹೋದ್ರು ಅಥವಾ ಬಿಡಿ ಹೈದರಾಬಾದ್ ಬಿಡಿ, ಇವಾಗ ರಾಕಿಂಗ್ ಸ್ಟಾರ್ ಯಶ್ ಅಂದ್ರೆ ಅದು ಫುಲ್ ಪ್ಯಾನ್ ಇಂಡಿಯಾ ವರ್ಲ್ಡ್ ಹೆಸರು. ನೀವು ನಂಬ್ತಿರೋ ಬಿಡ್ತೀರಾ, ಲೈಕ್ ಮೋಸ್ಟ್ ಆಫ್ ದ ನಾರ್ತ್ ಈಸ್ಟ್ ಅಥವಾ ನಾರ್ತ್ ಇಂಡಿಯನ್ ಪೀಪಲ್ ಯಶ್ ಅವ್ರದ್ದು ಪ್ರೀವಿಯಸ್ ಫಿಲ್ಮ್ಸ್ ನ ಹೋಗ್ಬಿಟ್ಟು ಗೂಗಲ್ ಮಾಡಿದ್ದಾರೆ ಯಾವ್ದಿದೆ ಏನು ಅಂತ. ಆದ್ರೆ ಹಿಂದಿ ಡಬ್ಗಳನ್ನ ಹೋಗಿ ನೋಡಿದ್ದಾರೆ. ಹಿಂದಿ ಅವರು ನಮ್ಮನ್ನ ಇಬ್ಬರನ್ನ ರೆಕಗ್ನೈಸ್ ಮಾಡ್ತಾರೆ ಇವಾಗ. ಮ್ಯಾಮ್ ನೀವು ಯಶ್ ಒಂದು ಲೆವೆಲ್ ಹೋಯ್ರು ಯಶ್. ಸೊ ಅದ್ರಲ್ಲಿ ನಾವು ಇನ್ನು ಏನೇ ಮಾಡಿದ್ರು ಲೈಫಲ್ಲಿ, ಯಾವುದೇ ಭಾಷೆ ಸಿನಿಮಾ ಮಾಡಿದ್ರು, ಐ ಥಿಂಕ್ ಇವತ್ತಿಗೂ ನಾವು ಸಂತೋಷ್ ಆನಂದರಾಮ್ ಸರ್ ಹತ್ರ ಟಚ್ ಅಲ್ಲಿ ಇದೀವಿ. ಅಂಡ್ ಐ ವಿ ಸೇ ಅ ಬಿಗ್ ಥ್ಯಾಂಕ್ ಯು ಟು ಹಿಮ್. ನಮ್ಮನ್ನ ಇಂಥ ಒಂದು ಬ್ಯೂಟಿಫುಲ್ ಇಂಡಸ್ಟ್ರಿಗೆ ತಂದಿದ್ದಕ್ಕೆ, ಜನರ ಪ್ರೀತಿ ಸಿಗೋ ಅಂತ ಒಂದು ಭಾಗ್ಯ ನಮ್ಗೆ ಕೊಟ್ಟಿದ್ದಕ್ಕೆ. ಬಿಕಾಸ್